ಆಮೇಲೆ ನಾನು ಕಾನ್ವರ್ಸೇಷನ್ ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ ನೀವು ಹೇಳಿದ್ರಿ ಐ ವಾಸ್ ಹ್ಯಾವಿಂಗ್ 18 ಬೆಡ್ರೂಮ್ ಹೌಸಸ್. ಎಸ್, ಆ ಥರ ಒಂದು ನನ್ನ ಜೀವನ ಶೈಲಿ ಇತ್ತು ಅಂತ. ಅಂದರೆ ಹೇಗಿತ್ತು ನಿಮ್ಮ ಜೀವನ ಶೈಲಿ ಅಂತ ನಾನು ತಿಳ್ಕೊಳ್ಳೋ ಕುತೂಹಲ ನನಗೆ. ಬರ್ತೀನಿ ಸರ್, ಅದೇ ಐ ಟೆಲ್ ಯು. ಸೊ ಇದರಲ್ಲಿ ನಮ್ಮದು ಏನಾಗುತ್ತೆ ಅಂತಂದರೆ ವಿ ವರ್ಕ್ ವೆರಿ ಹಾರ್ಡ್. ನಾನು ಹೇಳಿದ್ನಲ್ಲ, ಸೊ ನಾನು ನನ್ನ ಕಂಪ್ನಿ 2008 ಶುರು ಮಾಡಿದೆ. ಜರ್ಮನಿಯಲ್ಲಿ ಅಲ್ಲಿವರೆಗೂ ನೀವು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ರಿ. ಆದರೆ ಕ್ವೆಸ್ಟ್ ಗ್ಲೋಬಲ್ ಅಂತ ಇತ್ತು. ಕ್ವೆಸ್ಟ್ ಗ್ಲೋಬಲ್ ಹತ್ರ 2008 ಒಂದು ಕೆಲಸ ಮಾಡಿದ್ದೀನಿ. ಯು ಆರ್ ಜಸ್ಟ್ ಅನ್ ಎಂಪ್ಲಾಯ್. ಎಸ್. ಬಟ್ ನಿಮಗೆ ಒಬ್ಬ ಎಂಟರ್ಪ್ರಿನರ್ ಆಗಿ ನೀವು ಒಬ್ಬ MD ಲೆವೆಲಲ್ಲಿ ಕೂತ್ಕೋಬೇಕು ಅಂತ ನಿಮಗೆ ಯಾಕೆ ಅದು ಕಿಚ್ಚು ಉಟ್ಕೊಂತು? ಬಹಳ ಜನರಿಗೆ ಇದು, ನನ್ನನ್ನು ನಾನು ಎಕ್ಸಾಂಪಲ್ ಕೊಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ತುಂಬ ಜನ ನನ್ನ ಫ್ರೆಂಡ್ಸ್ ಕೇಳಿದ್ದಾರೆ, ನಿನಗಿದೆಲ್ಲ ಬೇಕಿತ್ತಾ? ವೈ ಯು ಸ್ಟಾರ್ಟೆಡ್ ಮೀಡಿಯಾ ಹೌಸ್? ಒಳ್ಳೆ ಸಂಬಳ ಸಿಗ್ತಿತ್ತು. ಐ ವಾಸ್ ಅರ್ನಿಂಗ್ ಅರೌಂಡ್ 2.5 lakhs. ಮೈ ಲಾಸ್ಟ್ ಸ್ಯಾಲ್ರಿ ವಿಡ್ರಾನ್ ವಾಸ್, ಐ ಆಮ್ ಪ್ರೌಡ್ ಟು ಸೇ ದ್ಯಾಟ್ 2.5 lakhs ಐ ವಾಸ್ ವಿಡ್ರಾಯಿಂಗ್. ಯಾಕೆ ಬೇಕು ನಿನಗಿದೆಲ್ಲ ಅಂದರು. ಬಟ್ ನಾನು ಅಂದ್ಕೊಂಡೆ, ಎಷ್ಟು ದಿನ ನಾನು ಇನ್ನೊಬ್ಬರ ಸಂಸ್ಥೆಯಲ್ಲಿ ಕೆಲಸ ಮಾಡೋದು? ನಾನು ಬ್ರ್ಯಾಂಡ್ ಆಗಬೇಕು, ನನ್ನ ಹೆಸರು ಹಿಂದೆ ಮುಂದೆ ಇನ್ನೊಂದು ಚಾನಲ್ ಬ್ರ್ಯಾಂಡ್ ಆಗಬಾರ್ದು. ಸೊ ದ್ಯಾಟ್ಸ್ ವೈ ಐ ಸ್ಟಾರ್ಟೆಡ್ ಡಿಜಿಟಲ್ ಮಾಧ್ಯಮ ಆ್ಯಂಡ್ ದೆನ್ ಟುಕ್ ಮೀ ಹಿಯರ್ ಟು ಸ್ಟಾರ್ಟ್ ಅ ಪಾಡ್ಕಾಸ್ಟ್. ಅದೇ ಥರ ನಿಮಗೆ ಏನಾಯಿತು? ಐ ವಾಂಟೆಡ್ ಟು ಡಿಗ್ ಇನ್ ಟು ಇಟ್.